ಬಂದು ನಾನು ನಿಮ್ಮ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಅಂದಾಗ ಅದು ಕೂಡ ಜ್ಞಾಪಕ ಇರಲಿಲ್ಲ ನನಗೆ. ಯಾಕೆ 6-7 ವರ್ಷದ ಹಿಂದೆ ನಮ್ಮ ಜಗದೀಶ್ ಅವರು ಮಾಡಿದ ಒಂದು ಸಿನಿಮಾದಲ್ಲಿ ಅವ್ನು ನಿಮಗೆ ಡೈಲಾಗ್ ಅಸಿಸ್ಟೆಂಟ್ ಆಗಿದ್ದೆ ಸರ್ ನಾನು ಅಂತ ಹೇಳಿದ ಮೇಲೆ ಆವಾಗಲೂ ಜ್ಞಾಪಕಕ್ಕೆ ಬರಲಿಲ್ಲ. ಎಸ್, ಒಬ್ಬ ಮನುಷ್ಯ ಇದ್ದ ಅಲ್ಲಿ ಅನ್ನೋದು ಗೊತ್ತಿತ್ತು. ಸಿನಿಮಾ ನನಗೆ ಬೈಟ್ ಕೊಡೋ ಅಂದರು. ನಾನು ಸಿನಿಮಾ ನೋಡದೆ ಬೈಟ್ ಗೀಟೆ ಕೊಡೋದಿಲ್ಲಪ್ಪ. ಓಕೆ, ಸಿನಿಮಾ ನೋಡ್ತೀನಿ, ಅದೇನಾದರೂ ನಾನು ಹೇಳಬೇಕು ಅಂತ ಅನಿಸಿದರೆ ಅದನ್ನು ಹೇಳ್ತೀನಿ ಅಂತ. ಮಾರನೇ ದಿವಸ ಬಂದು ಸಿನಿಮಾ ತೋರಿಸಿದ್ರು. ಕಂಟಿನ್ಯೂಸ್ 2 ಗಂಟೆ ವಿತೌಟ್ ಬ್ರೇಕ್ ನೋಡಿಸ್ಕೊಂಡು ಹೋಯಿತು. ಈ ನೋಡಿಸಿಕೊಂಡು ಹೋಗುವ ಗುಣ ಇದೆಯಲ್ಲ ಒಂದು ಸಿನಿಮಾಗೆ, ಅದು ಮೊಟ್ಟ ಮೊದಲ ಇದು ಶಕ್ತಿ ಅದರದ್ದು. ಒಂದು ಪುಸ್ತಕ ಓದಬೇಕಾದ್ರೆ ಹೇಗೆ ಓದಿಸ್ಕೊಂಡು ಹೋಗುತ್ತೆ, ಒಂದು ಸಿನಿಮಾ ನೋಡಬೇಕಾದ್ರೆ ಹೇಗೆ ನೋಡಿಸ್ಕೊಂಡು ಹೋಗುತ್ತೆ, ಒಂದು ಸಂಗೀತ ಕೇಳ್ತಾ ಇರಬೇಕಾದ್ರೆ ಅದು ಹೇಗೆ ನಮ್ಮನ್ನು ಯಾವುದೋ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ನನಗೆ ಅದೇ ರೀತಿಯ ಒಂದು ಸಿನಿಮಾದ ನೋಟ. ಆ ರೀತಿಯಲ್ಲೇ ನನಗೆ ಬಹಳ ಮೆಚ್ಚುಗೆ ಆಯ್ತದು. ಓಕೆ, ಮೆಚ್ಚುಗೆ ಆಗೋಕೆ ಅನೇಕ ಕಾರಣಗಳಿರುತ್ತೆ. ಸಿನಿಮಾ ಯಾಕೆ ಒಬ್ರಿಗೆ ಮೆಚ್ಚುಗೆ ಆಗ್ಬೇಕು? ಅವ್ರು ಯಾರೋ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರು, ನೀವೇನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಇಲ್ಲಿ ಅಂತ. ಒಬ್ಬ ನಿರ್ದೇಶಕ ಅದನ್ನು ಭಾಳ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ನಿರ್ದೇಶಕನ ಕೆಲಸ ಕತೆ ಹೇಳೋದಲ್ಲ. ಕತೆ ಹೇಳೋಕೆ ಹೋದರೆ ಚಂದಮಾಮ ಪುಸ್ತಕ ತೊಗೊಂಬಂದು ಕೊಟ್ಟರೆ ಕತೆ ಓದ್ಕೊಂಬಿಟ್ರೆ ಸಾಕು. ಅದಕ್ಕೊಂದು ಸ್ಕ್ರೀನ್ ಪ್ಲೇ ಅಂತ ಬೇಕಾಗುತ್ತೆ. ಆಮೇಲೆ ಅದನ್ನೇನು ಲೀನಿಯರ್ ಪ್ರೆಸೆಂಟೇಷನ್ನ, ನಾನ್ ಲೀನಿಯರ್ ಪ್ರೆಸೆಂಟೇಷನ್ನ, ಅದನ್ನು ನೋಡಬೇಕಾಗತ್ತೆ. ಅದಕ್ಕೆ ತಕ್ಕಂಥ ಆರ್ಟಿಸ್ಟ್ಗಳನ್ನು ಹುಡುಕ್ಬೇಕಾಗುತ್ತೆ, ಟೆಕ್ನಿಷಿಯನ್ಸನ್ನು ಹುಡುಕ್ಬೇಕಾಗತ್ತೆ. ಓಕೆ, ಇವೆಲ್ಲ ಸೇರಿ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಈ ಸಿನಿಮಾ ತೆರೆಗೆ ಬಂದಾಗ ಅಲ್ಲೊಂದಿಷ್ಟು ನನಗೆ ಅವಕಾಶ ಇದ್ದರೆ ಅಲ್ಲಿ ಮಾತಾಡ್ತೀನಿ. ಅದಕ್ಕೆ ನಮ್ಮ ಸಿನಿಮಾ ವಿಮರ್ಶೆಯಲ್ಲಿ ನನಗೆ ಯಾವಾಗಲೂ ಒಂದು ಇದು ಕಾಡುತ್ತೆ ನನಗೆ. ನಮ್ಮ ಸಿನಿಮಾ ವಿಮರ್ಶೆ ನುಡಿಗಟ್ಟುಗಳು ಇವತ್ತಿಗೂ ಕೂಡ ಸಂಪೂರ್ಣವಾಗಿ ಬೆಳೆದಿಲ್ಲ. ಇದೊಂದು ಭಾಳ ವಿಚಿತ್ರವಾದ ನನ್ನ ಅನುಭವ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಿದ್ದೀವಿ, ಇದನ್ನು ಮಾಡಿದ್ವಿ, ಇದನ್ನು ಗುರುತಿಸೇ ಇಲ್ವಲ್ಲ ಇಲ್ಲಿ ಅಂತ ಅನಿಸಿರೋದು ಉಂಟು ನಮಗೆ. ಯಾಕೆ ಅಂತ ಅಂದರೆ ಸಾಮಾನ್ಯ ಇವತ್ತೂ ಕೂಡ ಅದೇನು ನಮಗೆ ಸಿನಿಮಾವನ್ನು ಸಿನಿಮಾನ ಆಗಿ ನೋಡುವ ಅದರ ಅನುಭವವನ್ನು ಪಡ್ಕೊಂಡು ಅದನ್ನು ಒಂದು ನಮ್ಮದೇ ಆದ ಸಿನಿಮಾ ನುಡಿಗಟ್ಟುಗಳ ಮೂಲಕ ವಿಮರ್ಶೆ ಅನ್ನೋ ರೀತಿನಲ್ಲಿ ಬರೆಯೋದಿದೆಯಲ್ಲ, ಇದು ಬಹಳ ಕಡಿಮೆ ಆಗಿರೋದು. ಸಾಮಾನ್ಯವಾಗಿ ಸಾಹಿತ್ಯ ವಿಮರ್ಶೆ ಅಂತ ಏನಾಗುತ್ತಲ್ಲ, ಓಕೆ, ಆ ಮಾನದಂಡಗಳನ್ನೇ ಇಟ್ಟುಕೊಂಡು ಒಂದು ಸಿನಿಮಾನು ಅಳೆಯೋ ಒಂದು ಪ್ರಯತ್ನ ಬಹಳ ಬಹಳ ಕಡೆ ಆಗುತ್ತೆ. ಅದನ್ನು ನಾನು ಕಂಡಿದ್ದೀನಿ. ಕೆಲವು ಕಡೆ ಭಾಳ ಮನಸ್ಸಿಗೆ ಅಸಮಾಧಾನವನ್ನು ಪಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಸಿನಿಮಾ ಅನ್ನೋದೇ ಅದಕ್ಕೊಂದು ಸೆಪರೇಟ್ ಭಾಷೆ ಇದೆ. ಸಿನಿಮಾಗೂ ಒಂದು ಕಾದಂಬರಿಗೂ ಒಂದು ಸಣ್ಣ ಕಥೆಗೂ ಬಹಳ ವ್ಯತ್ಯಾಸ ಇದೆ. ಈ ಮೊನ್ನೆ ಗಿರೀಶ್ ಕಾಸರವಳ್ಳಿ ಅವರೊಂದು ಹೊಸ ಪುಸ್ತಕ ಬಂದಿದೆ. ನಾನು ಈ 8 ಸಿನಿಮಾಗಳನ್ನು ಮಾಡಿದೆ. ಇಲ್ಲಿ ಯಾಕೆ ಈ ಬಣ್ಣ ಉಪಯೋಗಿಸಿದೆ, ಯಾತಕ್ಕೆ ಈ ಕ್ಯಾಮರಾ ಆ್ಯಂಗಲ್ ಉಪಯೋಗಿಸಿದೆ, ಈ ಕ್ಯಾಮರಾ ಆ್ಯಂಗಲ್ ಉಪಯೋಗಿಸೋದಕ್ಕೆ ನನಗೂ ಮತ್ತು ಕ್ಯಾಮರಾಮನ್ಗೂ ಮಧ್ಯೆ ಆದ ಜಗಳಗಳೆಷ್ಟು, ಚರ್ಚೆಗಳೆಷ್ಟು, ಆಮೇಲೆ ಇದನ್ನು ಲಾಂಗ್ ಶಾಟ್ ತೊಗೋಬೇಕಾ, ಕ್ಲೋಸ್ ಶಾಟ್ ತೊಗೋಬೇಕಾ, ಓಕೆ, ಇವೆಲ್ಲವನ್ನು ಚರ್ಚೆ ಮಾಡಿದ್ದಾರೆ. ಭಾಳ ಅದ್ಭುತವಾದ ಪುಸ್ತಕ ಅದು. ಓಕೆ, ಭಾಳ ಕ್ಲಿಷ್ಟವಾಗಿದೆ ಅದು ಓದೋದಕ್ಕೆ. ಆದರೂ ಕೂಡ ಹೊಸದಾಗಿ ಬರೋ ನಿರ್ದೇಶಕರು ಅದನ್ನು ಓದಬೇಕು ಅಂತ ಅನಿಸುತ್ತೆ. ಒಬ್ಬ ನಿರ್ದೇಶಕನೇ ತನ್ನ ಚಿತ್ರಗಳನ್ನೇ ಸ್ವವಿಮರ್ಶೆ ಮಾಡಿಕೊಳ್ತಾ, ಓಕೆ, ಬೇರೆಯವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ, ತಾನು ಯಾಕೆ ಇದನ್ನು ಮಾಡಿದೆ, ಎಲ್ಲಿ ಸೋತೆ ಎಲ್ಲಿ ಗೆದ್ದೆ ಅನ್ನೋದನ್ನಷ್ಟನ್ನು ಅವ್ರು ಮಾಡಿದ್ದಾರೆ.
ಬಿಂಬ ಮತ್ತು ಬಿಂಬನ ಅಂತ, ಬಿಂಬನ ಅಂತ, ಭಾಳ ಭಾಳ ಒಳ್ಳೆಯ ಪುಸ್ತಕ ಅದು. ನಾನು 10 ಸಾರಿ ಓದೆ, ನೀವು ಭಾಳ ಸಾರಿ ಹೇಳ್ತೀನಿ ಅವ್ರಿಗೆ, ಯಾಕ್ರಿ ಇಷ್ಟೊಂದು ಕ್ಲಿಷ್ಟವಾಗಿ ಬರ್ತಿದ್ದೀರಿ ಅಂತ. ಅದನ್ನು ಓದಬೇಕಾದ್ರೆ ಪಕ್ಕದಲ್ಲಿ ಸುಭಾಷ್ ಡಿಕ್ಷನರಿನೂ ಇಟ್ಕೊಂಡು ಓದ್ತಾ ಇದ್ದೀನಿ. ಯಾಕೆ ಭಾಳ ಕಡೆ ಅದರ ಜರೂರತ್ ಬರುತ್ತೆ ನನಗೆ. ಅದನ್ನು ನೋಡಿದಾಗ ನಿಜವಾಗಿ ಅನಿಸೋದು ಅಂದರೆ, ಸಿನಿಮಾವನ್ನು ಸಿನಿಮಾಗೇ ನೋಡಬೇಕು, ಸಿನಿಮಾನ ಸಾಹಿತ್ಯವಾಗಿ ನೋಡಿ ಸಾಹಿತ್ಯದ ಮಾನದಂಡಗಳನ್ನು ಇಟ್ಟುಕೊಂಡು ವಿಮರ್ಶೆ ಮಾಡೋದಿದೆಯಲ್ಲ, ಅದು ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ತಪ್ಪಿರ್ಬೋದು, ತಪ್ಪಿದ್ರೆ ದಯವಿಟ್ಟು ನನಗೆ ತಪ್ಪಾಗಿದೆ ಅಂತ ಹೇಳಿ, ನಾನು ತಿದ್ದುಕೊಳ್ತೀನಿ. ಸಿನಿಮಾಗೆ ಒಂದು ಸೆಪರೇಟ್ ಭಾಷೆ ಇದೆ, ಅದನ್ನು ನೋಡುವ ರೀತಿ ಬೇರೆ ಇದೆ, ಅದನ್ನು ಮಾಡುವ ರೀತಿ ಬೇರೆ ಇದೆ, ಆಮೇಲೆ ಅದರ ಅನುಭವ ಬೇರೆ ಇದೆ, ಓದಿನ ಅನುಭವ ಬೇರೆ ಇದೆ. ಇಲ್ಲೇ ಹೋದ್ರೆ ಬೇರೆ 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 ಕ್ಷೇತ್ರಗಳೇ ಯಾಕಾಗ್ತಿತ್ತು. ಸಿನಿಮಾನೋ ಕ್ಷೇತ್ರನೇ ಇರಬೇಕಾಗಿರಲಿಲ್ಲ, ಬರೇ ಗೃಹಭಂಗ ಇವರು ಭೈರಪ್ಪನವ್ರು ಬರೆದಿದ್ದು ನಾವೆಲ್ಲ ಓದ್ಬಿಟ್ಟಿದ್ರೆ ಸಾಕಾಗಿತ್ತು. ಅದನ್ನ ಯಾಕೆ TV ಪರದೆಗೆ ತರಬೇಕಾಗಿತ್ತು? ಅದನ್ನು, ಈ ವಿಷಯಗಳನ್ನು ಕೂಡ ಚರ್ಚೆಗೆ ಒಳಪಡಿಸಬೇಕಾದ ಸಂದರ್ಭ ಯಾವುದೋ ಒಂದು ಬೇರೆ ಕಾಲದಲ್ಲಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಮಾತಾಡ್ತೀನಿ. ಈಗ ಚಿತ್ರದ ಬಗ್ಗೆ ನಾನು ಮಾತಾಡಲ್ಲ, ಚಿತ್ರವನ್ನು ನೋಡಿದ ಒಂದು ಅನುಭವ ಮಾತ್ರ ನಾನು ಹೇಳ್ತೀನಿ. ನಿಜವಾಗಿ ಬಹಳ ಗಾಢವಾಗಿ ನನ್ನ ಮನಸ್ಸಿಗೆ ತಟ್ಟಿದೆ ಚಿತ್ರ. ಯಾಕೆ ತಟ್ಟಿತು ಅಂತ ಕೆಲವು ಸಾರಿ ನಮ್ಗೆ, ನಾನು ವಿಮರ್ಶಕನಲ್ಲ, ಆದ್ರಿಂದ ನನಗೆ ಆ ನುಡಿಗಟ್ಟುಗಳು ಸಿಗೋದಿಲ್ಲ, ಹೇಗೆ ಹೇಳಬೇಕು ಅಂತ ಗೊತ್ತಾಗಲ್ಲ, ಅನುಭವಿಸ್ತೀನಿ. ಹೇಗೆ ಹೇಳ್ತೀನಿ ಅನ್ನೋದು ವಿಮರ್ಶಕನಿಗೆ ಬಿಟ್ಟಿದ್ದು. ಅವನು ಹೊಸ ಇದನ್ನು ಪದಗುಚ್ಛಗಳನ್ನು ಸೃಷ್ಟಿ ಮಾಡ್ತಾನೆ ಅದನ್ನು ಹೇಳೋದಕ್ಕೆ. ಅದೇ ಅವನ ಚೈತನ್ಯ. ಅದು ನಮಗೆ ಆ ಚೈತನ್ಯ ಇಲ್ಲ. ಒಂದು ಗಾಢವಾದ ದಟ್ಟವಾದ ಅನುಭವ ಸಿಕ್ಕಿತ್ತು, ರಿಮಾರ್ಕಬಲ್ ಅಂತ ಅನ್ನಿಸ್ತು. ನನಗೆ ಸಿಕ್ಕ ಅನುಭವವೇ ಇನ್ನೊಬ್ಬನಿಗೂ ಸಿಗಬೇಕು ಅಂತ ಇಲ್ಲ, ಇನ್ನೊಬ್ಬನಿಗೆ ಸಿಕ್ಕ ಅನುಭವವೇ ಮತ್ತೊಬ್ಬನಿಗೆ ಸಿಗಬೇಕು ಅಂತಲೂ ಇಲ್ಲ. ಲೋಕೋ ಭಿನ್ನ ರುಚಿ, ಒಬ್ಬೊಬ್ಬರಿಗೆ ಒಂದೊಂದು ಅನುಭವ. ಆ ಅನುಭವ ಹೇಗೆ ಬರುತ್ತೆ ಅಂದರೆ, ತನ್ನ ಜೀವನದ ಸ್ವಂತ ಅನುಭವದ ನೆಲೆಯಲ್ಲಿ ಆ ಹೊಸ ಅನುಭವವನ್ನು ಅವನು ಪಡ್ಕೋತಾನೆ. ಸಾಮಾನ್ಯವಾಗಿ ಒಂದು ಒಳ್ಳೆಯ ಸಿನಿಮಾ ಅಂತ ಏನಂತೀವಿ ಅಂದರೆ, ಅದರೊಳಗೆ ಒಂದಿಷ್ಟು ಯೂನಿವರ್ಸಲ್ ವ್ಯಾಲ್ಯೂಸ್ ಇರುತ್ತೆ. ಆ ಯೂನಿವರ್ಸಲ್ ವ್ಯಾಲ್ಯೂಸ್ನ ಎಲ್ಲರಿಗೂ ಚೆನ್ನಾಗಿ ಗಾಢವಾಗಿ ತಲುಪುವ ರೀತಿಯಲ್ಲಿ ಚಿತ್ರೀಕರಿಸಲಾಗಿರುತ್ತೆ. ಅದು ಒಂದು ಚಿತ್ರದ ವೈಶಿಷ್ಟ್ಯ. ಇದನ್ನು ನಾವು ಸತ್ಯಜಿತ್ ರೇ ಸಿನಿಮಾಗಳಲ್ಲಿ ಕೆಲವಲ್ಲಿ ಪಡ್ಕೊಂಡ್ವಿ, ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾದಲ್ಲಿ ಪಡ್ಕೊಂಡ್ವಿ, ಶೇಷಾದ್ರಿ ಅವರ ಸಿನಿಮಾಗಳಲ್ಲಿ ಕೆಲವು ಪಡ್ಕೊಂಡ್ವಿ. ಆದ್ರಿಂದಲೇ ಒಬ್ಬ ಬೆಳೆಯೋ ನಿರ್ದೇಶಕ ಏನಿದ್ದಾನೆ ಅಥವಾ ಟೆಕ್ನಿಷಿಯನ್ಸ್ ಏನಿದ್ದಾರೆ, ಇವರೆಲ್ಲ ಚಿತ್ರಗಳನ್ನು ಬರೀ ನೋಡೋದಷ್ಟೇ ಅಲ್ಲ, ಅದನ್ನು ಅನುಭವಿಸಬೇಕು. ಮತ್ತು ಆ ಅನುಭವ ಯಾಕೆ ಹಾಗಾಯಿತು ಅವನಿಗೆ ಅನ್ನೋದನ್ನು ಕ್ಲಾರಿಫೈ ಮಾಡ್ಕೋಬೇಕು ತನಗೆ ತಾನು. ಆವಾಗ ತನ್ನ ಮುಂದಿನ ಕೆಲಸಗಳಲ್ಲಿ ಅವುಗಳನ್ನು ಹೇಗೆ ತನಗೆ ಬೇಕಾದ ರೀತಿಯಲ್ಲಿ ಬಳಗಿಸ್ಕೋಬಹುದು ಅನ್ನೋದು ಅವನ ಕೈಗೆ ಸಿಗುತ್ತೆ. ಆ ರೀತಿಯಲ್ಲಿ ಚೇತನ್ ಅನ್ನೋ ಹುಡುಗ, ಅವನು ಹುಡುಗ ಅಂತಾನೆ ಅಂತೀನಿ, ಇನ್ನೂ 35 ವರ್ಷ, ಅವನೇನು ಮದುವೆ ಆಗಿಲ್ಲ ಅಂತ ಆಗಿಲ್ಲ. ಆದರೆ ಮಾನವೀಯ ಸಂಬಂಧಗಳು ಅಂತ ಏನಂತೀವಿ, ಅದರೊಳಗೂ ಒಬ್ಬ ಹೆಣ್ಣಿನ ಜೀವವನ್ನು ಯಾವ ರೀತಿ ಅವನು ತನಗೆ ತಾನು ವಿಮರ್ಶೆ ಮಾಡಿಕೊಂಡು ಅದನ್ನು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡಿದಾರಲ್ಲ, ಅದು ನಿಜವಾಗಿಯೂ ಕೂಡ ನನಗೆ ಬಹಳ ಮೆಚ್ಚುಗೆ ಆಯಿತು. ಬಹಳ ಸೂಕ್ಷ್ಮವಾದ ವಿಷಯ ಈ ವೇಶ್ಯಾವಾಟಿಕೆ, ವೇಶ್ಯರ ಜೀವನ ಅಂದರೆ ಅದು ಇತ್ತೀಚಿನ ನಮ್ಮ ಸಿನಿಮಾಗಳಲ್ಲಿ ಅದು ಆದಷ್ಟು ಈ ಕಡೆಗೆ ವಾಲೋ ತರಹ ಇರುತ್ತೆ. ಆಮೇಲೆ ಆ ಥರ ವಾಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ಅನೇಕರು ಇರ್ತಾರೆ.
ಆದರೆ ಇಲ್ಲಿ ಒಂದು ಕಡೆಯೂ ಕೂಡ ಒಂಥರ ಒಲುಗಿನ ಮೇಲೆ ನಡೆಯೋದು ಅಂತಾರಲ್ಲ, ಸ್ವಲ್ಪ ಈ ಕಡೆ ಆದರೂ ಬಿದ್ದ, ಈ ಕಡೆ ಆದರೂ ಬಿದ್ದ, ಆ ತರಹ ಒಂದು ಕಡೆಯೂ ಆಗದೇ ಇರೋ ಹಾಗೆ, ಯಾರಿಗೂ ಮುಜುಗರ ಆಗದೇ ಇರೋ ಹಾಗೆ ಪಾತ್ರಗಳನ್ನು ಸೃಷ್ಟಿ ಮಾಡಿದರೆ ಅದೇ ರೀತಿ ಪಾತ್ರಗಳು ಅವನ್ನ ಅನುಭವಿಸಿ ಮಾಡಿದ್ದಾರೆ. ಹೀಗಾಗಿ ಒಂದು ಬಹಳ ಸೂಕ್ಷ್ಮವಾದ ವಿಷಯವನ್ನ ಬಹಳ ಸೂಕ್ಷ್ಮವಾಗೇ ಹ್ಯಾಂಡಲ್ ಮಾಡಿದ್ದಾರೆ. ಅದು ಕೂಡ ನನಗೆ ಬಹಳ ಮೆಚ್ಚುಗೆ ಆದಂಥ ವಿಷಯ. ಇವರು ಈ ಟ್ರೇಲರ್ನಲ್ಲಿ ಅವಿಷ್ಟು ಕಾಣಿಸೋಕೆ ಸಾಧ್ಯವಿಲ್ಲ. ಓಕೆ, ಟ್ರೈಲರ್ನಲ್ಲಿ ಒಂದು ಕಥಾನಕ ಅಂತ ಏನಂತೀವಿ, ಅದಕ್ಕೆ ಒಂದು ಸಣ್ಣ ಮುನ್ನುಡಿ ಬರೆದ ಹಾಗಷ್ಟೇ. ಸಿನಿಮಾ ನಿಜವಾಗಿಯೂ ಕೂಡ ಬಹಳ ಗಾಢವಾಗಿ ತಟ್ಟೋದು ಒಂದು, ಆಮೇಲೆ ಒಂದು ಸೂಕ್ಷ್ಮ ವಿಷಯವನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಸಮಾಜಕ್ಕೆ ಅನ್ನೋದು, ಅಲ್ಲಿ ಇವರು ಪ್ರೆಸೆಂಟ್ ಮಾಡಿರೋ ರೀತಿ ಒಳಗೆ ಸಮಾಜ ನಿಜವಾಗಿಯೂ ಕೂಡ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳೋ ರೀತಿಲಿದೆ. ಓಕೆ, ಛೇ ನಾವು ಈ ರೀತಿ ಬದುಕ್ತಿದ್ದೀವ. ಓಕೆ, ಒಂದು ಹೆಣ್ಣು ತಾನು ಚೆನ್ನಾಗಿ ಬದುಕಬೇಕು, ತನ್ನ ಮಗನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೇನೋ ಕಲ್ಪನೆಗಳನ್ನು ಇಟ್ಕೊಂಡು, ಕನಸುಗಳನ್ನು ಇಟ್ಕೊಂಡು ಬದುಕುವಂಥ ಸಮಯದಲ್ಲಿ ಯಾವ್ಯಾವುದೋ ಕಾರಣಕ್ಕೆ ಯಾವುದೋ ಒಂದು ಕತ್ತಲೆ ಗೂಡಿನಲ್ಲಿ ಬಂಧಿಯಾಗಿ ಬೇರೆ ಯಾರೋ ಅವ ಹೇಳಿದ ರೀತಿಯಲ್ಲಿ ಅವ್ರು ಬದುಕಬೇಕಾದಪ್ಪ ಪ್ರಸಂಗ ಬರುತ್ತಲ್ಲ, ಅದನ್ನು ನೋಡಿದಾಗ ಸಮಾಜದಲ್ಲಿರೋ ಯಾರೇ ಆಗಲಿ, ಛೇ ನಾವು ನಿಜವಾಗಿ ಬದುಕ್ತಾ ಇರೋ ರೀತಿ ಸರಿ ಇಲ್ಲ ಕಣ್ರಿ, ನಾವು ಸಮಾಜದಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ, ನಾವು ಇಷ್ಟು ಕೂಡ ನಮ್ಗೆ ಅರ್ಥವಾಗಲಿಲ್ಲ ಅಂತ ಅಂದರೆ ಬದುಕೇನು ಪ್ರಯೋಜನ? ಈ ರೀತಿಯ ಸಂದೇಶಗಳು ಸಿಗುವ ಸೂಚನೆಗಳಿದೆ ಈ ಸಿನಿಮಾದಲ್ಲಿ. ಹಾಗಾಗಿ ನನಗೆ ಬಹಳ ಮೆಚ್ಚುಗೆ ಆಗಿದ್ದು. ಓಕೆ, ಒಂದೇ ಒಂದು ಇದರೊಳಗೆ ಹೇಳಬೇಕು ಅಂತಂದರೆ, ಮಾನವೀಯ ಮುಖವನ್ನು ಓಕೆ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಹಾಗಾಗಿ ಅದನ್ನು ನೋಡಿದ ತಕ್ಷಣ ಒಂದು 3-4 ಜನಕ್ಕೆ ಹೇಳಿದೆ, ನೋಡ್ರಪ್ಪ ಅವರು ಏನೋ ಇದನ್ನು ಕೊಟ್ಟರು, ಇಲ್ಲ ಬೇಕಾದ್ರೆ ನೀವು ಇನ್ನೂ 4 ಜನಕ್ಕೆ ತೋರಿಸ್ಬೋದು ಅಂತ ಯಾರೋ ಒಬ್ರಿಗೆ ಹೇಳಿದೆ. ಅವರು